ಎಲೆಕ್ಷನ್ ಅನ್ನೋದು ಒಂದು ಯುದ್ಧ ಭೂಮಿ. ಸೊ ಫೈಟ್ ಅನ್ನೋದು ಕಂಪಲ್ಸರಿ ಇರಲೇಬೇಕಾಗಿರೋ ಅಂಥದ್ದು. ಅಲ್ಲಿ ಫೈಟ್ ಇಲ್ಲ ಅಂತಂದರೆ ಏನೂ ಪ್ರಯೋಜನಕ್ಕಿಲ್ಲ. ಬಿ ಜೆ ಪಿ ಈಸಿಯಾಗಿ ಗೆಲ್ಲುತ್ತೆ ಅನ್ನೋದಾದರೆ ಕೊಟ್ಟಿರೋವಂಥ ಭರವಸೆಗಳನ್ನು ಈಡೇರಿಸಿರೋವಂಥ ಪಕ್ಷ ಬಿ ಜೆ ಪಿ. ಸುಳ್ಳು ಭರವಸೆಗಳನ್ನ ಕೊಟ್ಟಿಲ್ಲ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿರೋವಂಥದ್ದು. ಮತ್ತು ಇವತ್ತು ಒಂದು ಮನುಷ್ಯನ ಮೇಲೆ ಕರ್ನಾಟಕದ ಒಂದು ಪ್ರಜೆ ಮೇಲೆ ಯಾವ ಥರ ಇದೆ ಅಂತಂದರೆ 31,000 ಸಾಲ ಹೊರಿಸಿದ್ದಾರೆ ಇವತ್ತಿಗೆ. 11 ತಿಂಗಳ ಚುನಾವಣೆಯ ನಂತರ ಇನ್ನು ಅವರು 5 ವರ್ಷ, ಇನ್ನೂ 4 ವರ್ಷ ಆಡಳಿತ ಮಾಡಬೇಕಾಗಿರೋದು. ಇನ್ನು ಎಷ್ಟು ಸಾಲ ನಮ್ಮ ಮೇಲೆ ಹೊರೆ ಬರುತ್ತೆ ಹೇಳಿ? ಅದೇ ಬಿ ಜೆ ಪಿಯವರಿದ್ದಾಗ ಸಾಲಗಳನ್ನ ತೀರಿಸೋ ಅಂಥ ಕೆಲಸಗಳನ್ನ ಮಾಡಿರೋ ಅಂಥದ್ದು ಬಿ ಜೆ ಪಿ. ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನ ಮಾಡಿರೋ ಅಂಥದ್ದು ಬಿ ಜೆ ಪಿಯವರು ಕೊಟ್ಟಿರೋ ಮಾತುಗಳನ್ನ ವಿಶ್ವಾಸದಿಂದ ಪೂರೈಸಿರೋ ಅಂಥದ್ದು ಬಿ ಜೆ ಪಿ. ಇವತ್ತು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿರೋದು ಬಿ ಜೆ ಪಿ. ಇವತ್ತು ಸೋಂಬೇರಿಗಳನ್ನ ಮಾಡಿರೋ ಅಂಥದ್ದು ಕಾಂಗ್ರೆಸ್. ಆ ಥರ ಆಗಿರೋದ್ರಿಂದ ಬಿ ಜೆ ಪಿ ಅಂದರೆ ಒಂದು ಭರವಸೆ. ಹಾಗಾಗಿ ಜನಕ್ಕೆ ಬಿ ಜೆ ಪಿನ ಗೆಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಇರೋವಂಥದ್ದು. ಖಂಡಿತ ಇದು ಜನಕ್ಕೆ ಒಂದು ಕರ್ನಾಟಕ ಒಂದು ಎಕ್ಸಾಂಪಲ್ ಆಗಿರೋ ಅಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಈ 5 ಭಾಗ್ಯಗಳನ್ನ, ಅದೇನು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದಾರಲ್ಲ, ಈ ಭಾಗ್ಯಗಳನ್ನ ಇಟ್ಕೊಂಡು ಜನ ಹೇಗೆ ಹಾಳಾಗ್ತಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿರೋವಂಥದ್ದು ಕರ್ನಾಟಕ. ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಕುಡಿದು ಇದು ಬೀಳೋ ಅಂಥದ್ದಾಗಿದೆ. ಹೆಣ್ಮಕ್ಳು ಮನೆ ಬಿಟ್ಟು ಫ್ರೀ ಬಸ್ ಅಂತ ಓಡಾಡ್ಲಿಕ್ಕೆ ಶುರು ಮಾಡಿರೋದು. ಮನೆ ಜವಾಬ್ದಾರಿಯಾಗಿರಬೇಕಾಗಿರೋಂಥ ಒಂದು ಹೆಣ್ಣು ಮನೆ ಬಿಟ್ಟು 3 ಹೊತ್ತು ಸುತ್ತೋ ಅಂಥದ್ದಾಗಿದೆ. ಇವತ್ತು ಫ್ರೀ ಬಸ್ಸಿನಿಂದ ಸ್ಕೂಲಿಗೆ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಅವಶ್ಯಕತೆಗೆ ಬೇಕಿರೋಂಥ ಬಸ್ಸಲ್ಲಿ ಹೋಗ್ಲಿಕ್ಕಾಗ್ತಿಲ್ಲ. ಬಿಕಾಸ್ ಇವರೇ ನುಗ್ಗೊಂಡು ಮಾಡಿಕೊಂಡು ಹೋಗ್ತಾ ಇರೋವಂಥದ್ದು. ಇದರಿಂದ 2 ಸಾವಾಗಿರೋವಂಥದ್ದು ಕೂಡ ನಾವು ನೋಡಿರೋ ಅಂಥದ್ದಾಗಿದೆ. ಈ ಥರ ಇರಬೇಕಾದ್ರೆ ಯಾರಿಗೆ ಇಷ್ಟ ಆಗುತ್ತೆ? ಈಗ ಓದ್ತಿರೋ ಮಕ್ಕಳಿಗೆ ಡಿಸ್ಟರ್ಬ್ ಮಾಡಿ ನಾವು ಯಾರೋ ಹೋಗ್ತೀವಿ ಅಂದರೆ ಆಗುತ್ತಾ? ಮೋದಿ ಅನ್ನೋರು ಕಲಿಯುಗದ ದೈವ, ನಡೆದಾಡುವ ದೇವರು ಅಂತಲೇ ಹೇಳಬೇಕಾಗಿರೋ ಅಂಥದ್ದು. ಇವತ್ತು ಅವರು ಭಾರತದ ಮೂಲೆಗಳಲ್ಲೂ ಕೂಡ ಏನು ಸಮಸ್ಯೆ ಇತ್ತು ಅದನ್ನೆಲ್ಲ ಕೂಡ ಪೂರೈಸಿ 500 ವರ್ಷದ ಇತಿಹಾಸದಲ್ಲಿ ಆಗದೇ ಇರುವಂತಹ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಿ ತೋರಿಸಿರುವಂಥದ್ದು ಮೋದಿಯವರು. ಅದು ಒಂದು ವಿಚಾರ ಸಾಕು, ಪ್ರತಿಯೊಬ್ಬರಿಗೂ ಅದು ಒಂದು ಕನೆಕ್ಟ್ ಆಗಲಿಕ್ಕೆ.